IMA ಬೆಂಗಳೂರು ವಿಭಾಗದ ಪರವಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಮತ್ತು ತಿಳಿಸುತ್ತಾ ಈ ಕಾರ್ಯಕ್ರಮ ಸರ್ ಈ ಕಡೆ ನೋಡಿ ಸರ್. ಎಲ್ಲರೂ ಡಾಕ್ಟರ್ ಭರತರಾಜರವರಿಗೆ ಜೋರದ ಚಪ್ಪಾಳೆಯಿಂದ ಅಭಿನಂದನೆಯನ್ನು ಕೊಡಬೇಕೆಂದು ಕೇಳಿಕೊಳ್ಳಿ. Good afternoon, everyone. The crowd at 10 o'clock I have seen only hardly 10-15 members was there. I was worried that whether the people will come or not. So Indian Medical Association Bangalore branch is one of the biggest branch in India. So we have 8,000 members, but we can see the crowd very less gathering. We conduct so much of health camps. President Dr. Bharat Rajuji, he was the visionary leader. We have changed many things. So today we really for coming to our a special word of appreciation to our chairman Dr. Avinash. तव शुभ नामे जाने तव शुभ आशीष गण मंगलदायक जय हे भारत भाग्य विधाता. ಇವತ್ತು ವೈದ್ಯ ದಿನಾಚರಣೆ. ನಾವು ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬೆಂಗಳೂರು ಬ್ರಾಂಚಿಂದ ಆಚರಿಸ್ತಾ ಇದ್ದೀವಿ. ಸೊ ನಮ್ಮ ಚೀಫ್ ಗೆಸ್ಟ್ ಆಗಿ ನಮ್ಮ ಸ್ಟೇಟ್ ಪ್ರೆಸಿಡೆಂಟು ಡಾಕ್ಟರ್ ವೀರಭದ್ರಯ್ಯ ಅವರು ಬಂದಿದ್ದರು. ನಮ್ಮ ಪ್ರೆಸಿಡೆಂಟ್ ಆದಂಥ ಡಾಕ್ಟರ್ ಭರತರಾಜು, ಜಾಯಿಂಟ್ ಸೆಕ್ರೆಟ್ರಿ, ವೈಸ್ ಪ್ರೆಸಿಡೆಂಟ್ಸು ಎಲ್ಲ, ಮತ್ತು ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬೆಂಗಳೂರು ಬ್ರಾಂಚ್ ಮೆಂಬರ್ಸ್ ಎಲ್ಲ ಇದ್ದರು. ಸೊ ಈ ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ ದಿನ ನಾವು ಏನು ಮಾಡ್ತೀವಿ ಅಂತಂದರೆ, ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಜನರಿಗೋಸ್ಕರ ಭಾಳ ಸೇವೆ ಮಾಡಿರುವಂಥ ಡಾಕ್ಟ್ರನ್ನ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆಲ್ಲ ನಾವು ಸನ್ಮಾನ ಇಟ್ಕೊತೀವಿ. ಈ ಡಾಕ್ಟರ್ BC ರಾಯ್ ಅವರ ಮೆಮೊರಿಯ ದಿನದಂದು ನಾವು ಅವ್ರಿಗೆ ಸನ್ಮಾನ ಇಟ್ಕೊಂಡು ಪ್ರೋತ್ಸಾಹ ಮಾಡ್ತೀವಿ. ಇದೇ ರೀತಿ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನು ಜನರಿಗೋಸ್ಕರ, ಬಡವರಿಗೋಸ್ಕರ ಸಾಕಷ್ಟು ಸೇವೆಗಳನ್ನು ಮಾಡ್ತಾ CME ಮಾಡಿ, ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಮಾಡಿ, ರೆಗ್ಯುಲರ್ ಆರೋಗ್ಯ ಚೆಕಪ್ಗಳನ್ನ ಮಾಡಿ, ಮತ್ತು ಪಬ್ಲಿಕ್ ಹೆಲ್ತ್ ಗೆಸ್ಟ್ ಲೆಕ್ಚರ್ಸ್ನೆಲ್ಲ ಕಂಡಕ್ಟ್ ಮಾಡಿ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬೆಂಗಳೂರು ಬ್ರಾಂಚ್ ವತಿಯಿಂದ ನಿರತವಾಗಿ ನಾವು ಎಲ್ಲ ರೋಗಿಗಳಿಗೂ ಆದಷ್ಟು ನಮ್ಮ ಕೈಲಾದಂಥ ಸೇವೆಯನ್ನು ನಾವು ಕಂಟಿನ್ಯೂ ಮಾಡಿಕೊಂಡು ಬರ್ತಾಯಿದ್ದೀವಿ. ಸೊ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬೆಂಗಳೂರು ಬ್ರಾಂಚು ಭಾಳ ಹೆಚ್ಚು ಸಂಖ್ಯೆ ಇರುವಂಥ, ಭಾರತದಲ್ಲೇ ನಮ್ಮ ಬ್ರಾಂಚು ಫಸ್ಟಲ್ಲಿ ಇರೋದು. 8,000 ಮೆಂಬರ್ಸ್ ಇದ್ದಾರೆ ನಮ್ಮಲ್ಲಿ. 8,000 ಮೆಂಬರಲ್ಲಿ ನಾವು ಆದಷ್ಟು ಯಾರ್ಯಾರು ಸೇವೆ ಮಾಡಿದ್ದಾರೆ ಮಿನಿಮಮ್ 15 ಜನನ ನಾವು ಪ್ರತಿ ವರ್ಷ ಗುರುತಿಸಿ ಅವ್ರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತೀವಿ.
ವೈದ್ಯ ವೃತ್ತಿ ನಾವು ತಗೊಳ್ವಾಗ್ಲೇ ನಾವು ಪ್ರತಿಜ್ಞೆ ಮಾಡಿರ್ತೀವಿ. ಎಲ್ಲ ವೈದ್ಯರು ಎಲ್ಲ ರೋಗಿಗಳಿಗೂ ಜನ ಭೇದ, ಜಾತಿ ಭೇದ, ವರ್ಣ ಭೇದ ಎಲ್ಲ ಭೇದಗಳನ್ನು ತೊರೆದು ಅವ್ರಿಗೆ ನಾವು ಸೇವೆ ಮಾಡ್ತೀವಿ ಅಂತ ನಮ್ಮ ವೈದ್ಯ ವೃತ್ತಿಯಲ್ಲಿ ಪ್ರಮಾಣ ಮಾಡಿರ್ತೀವಿ. ಇದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನಮ್ಮ ಡಾಕ್ಟರ್ಸ್ಗಳಿಗೆ ಏನೇ ತೊಂದರೆ ಇರಲಿ, ಕುಂದು ಕೊರತೆ ಇರಲಿ, ನಾವು ಅದನ್ನು ನಿವಾರಣೆ ಮಾಡಿ ನಮ್ಮ ಬಳಿ ಬಂದು ಯಾರಿಗೆ ಯಂಗ್ ಡಾಕ್ಟರ್ಸ್ಗಾಗಲಿ, ಯಾರ್ಯಾರಿಗೆ ಶೋಷಣೆ ಆಗಲಿ, ಮತ್ತು ಪ್ರೈವೇಟ್ ಹಾಸ್ಪಿಟಲ್ಸ್ಗಳಿಗೆ ಏನಾದರೂ ರೋಗಿಗಳು ಮತ್ತು ಅವರ ಅಟೆಂಡರ್ಗಳು ತೊಂದರೆ ಮಾಡೋದಾಗಲಿ, ಇಂಥವೆಲ್ಲ ಮಾಡೋದನ್ನ ನಾವು ಪ್ರಿವೆಂಟ್ ಮಾಡ್ತೀವಿ. ಮತ್ತು ಅವ್ರ ಜೊತೆಲಿ ಇದ್ದು ನಮ್ಮ ವೈದ್ಯರುಗಳಿಗೆ ನಾವು ಸಪೋರ್ಟ್ ಮಾಡಿಕೊಂಡು ಎಲ್ಲರನ್ನೂ ನಾವು ಜೊತೆಲಿ ತಗೊಂಡು ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ ಎಲ್ಲ ಇನ್ವಾಲ್ವ್ ಮಾಡಿ, ಲಯನ್ಸ್ ಕ್ಲಬ್ಬು, ರೋಟರಿ ಕ್ಲಬ್ ಅವರೆಲ್ಲ ಇನ್ವಾಲ್ವ್ ಆಗಿ ಐ ಡೊನೇಷನ್ ಕ್ಯಾಂಪು, ಬ್ಲಡ್ ಡೊನೇಷನ್ ಕ್ಯಾಂಪು, ಮತ್ತು ಇವಾಗ ಆರ್ಗನ್ ಡೊನೇಷನ್ ಅನ್ನೋದ್ರ ಬಗ್ಗೆ ನಾವು ಎಲ್ಲ ಮೋಟಿವೇಟ್ ಮಾಡ್ತಾ ಇದ್ದೀವಿ. ಈಗ ಮೊನ್ನೆ ನಡೆದಂಥ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲೂ ಸುಧಾ ಆಲ್ ಓವರ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜೊತೆ ನಾವು ಅಸೋಸಿಯೇಷನ್ ಮಾಡಿ ನಾವು ಎಷ್ಟೊಂದು ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ನ ಮೆಜೆಸ್ಟಿಕಲ್ಲಾಗಲಿ, ಮತ್ತು ನಮ್ಮ BMTC ಮೆಟ್ರೋ ಸ್ಟೇಷನ್ಸ್ಗಳಲ್ಲಿ, ಮತ್ತು ನಮ್ಮ ಚಾಮರಾಜಪೇಟೆ ಸುತ್ತಮುತ್ತ ಎಲ್ಲ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ ಆಗಿ ಹಮ್ಮಿಕೊಂಡಿದ್ದೀವಿ. ಎಷ್ಟೊಂದು ಮಕ್ಳುಗಳಿಗೆ ಗೋಸ್ಕರ. ಸೊ ನಮ್ಮ ಸಂಘದಲ್ಲಿ ಯಾರ್ಯಾರು ಇನ್ನೂ ಮೆಂಬರ್ಶಿಪ್ ತಗೊಂಡಿಲ್ಲ ಅವ್ರಿಗೆಲ್ಲ ನಾವು ಮೋಟಿವೇಟ್ ಮಾಡಿ ಮೆಂಬರ್ಶಿಪ್ ತಗೊಳ್ಳಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ಸಾಕಷ್ಟು ಸ್ಕೀಮ್ಸ್ಗಳಿವೆ. ಇಂಡಿಮ್ನಿಟಿ ಸ್ಕೀಮ್ ಆಗ್ಬೋದು, ಮತ್ತು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಆಗ್ಬೋದು, ಹೆಲ್ತ್ ಸ್ಕೀಮ್ ಆಗ್ಬೋದು. ಇಂಥವೆಲ್ಲ ಮಾಡಿ ನಮ್ಮ ಫೆಟರ್ನಿಟಿಗೆ ನಾವೆಲ್ಲರನ್ನ ಜೊತೆಲಿ ತಗೊಂಡು ಹೋಗ್ತಾ ಇದ್ದೀವಿ. ಮತ್ತು ಐ ಆಮ್ ವೆರಿ ಫೀಲಿಂಗ್ ಪ್ರೌಡ್ ದ್ಯಾಟ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬೆಂಗಳೂರು ಬ್ರಾಂಚ್ ಸೆಕ್ರೆಟರಿಯಾಗಿ ಇದು ನನ್ನ 5th ಟರ್ಮ್ ನಾನು ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಸಾಕಷ್ಟು ಜನನ ಎಲ್ಲ ಒಗ್ಗೂಡಿ ನಾವೆಲ್ಲರನ್ನೂ ಜೊತೆಲಿ ತಗೊಂಡು ವೈದ್ಯ ವೃತ್ತಿನ ಸೇವೆ ನಾನೇನು ಸ್ಮರಿಸುತ್ತಾ ಇವತ್ತು BC ರಾಯ್ ಅವರ ಪಥದಲ್ಲಿ ಅವರು ನಮಗೆ ಗೈಡ್ ಮಾಡಿರೋವಂಥದ್ದನ್ನೆಲ್ಲ ನಾವು ಕಂಟಿನ್ಯೂ ಮಾಡಿ ಆದಷ್ಟು ನಮ್ಮಲ್ಲಿ ಸೊಸೈಟಿಲಿ ಒಳ್ಳೆಯ ಹೆಸರನ್ನ ಗಳಿಸೋಸ್ಕರ ಬರುವಂಥ ಮುಂಬರುವ ಪೀಳಿಗೆಗಳಿಗೂ ನಾವೆಲ್ಲ ಮಾದರಿಯಾಗಿ ನಿಲ್ಲೋಣ ಅಂಥೇಳಿ ನಾವು ಇವತ್ತು ಡಾಕ್ಟರ್ಸ್ ಡೇ ದಿನ ಎಲ್ಲರಿಗೂ ನಾವು ವಿಶ್ವ ವೈದ್ಯ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾ ನಾನು ಇನ್ನೆರಡು ಮಾತನ್ನ ನಾನು ಮುಗಿಸ್ತೀನಿ. ನಮ್ಮ ಹೆಸರು ಹೇಳ್ಬಿಡಿ ಸರ್. ನನ್ನ ಹೆಸರು ಡಾಕ್ಟರ್ ಪ್ರದೀಪ್ ಕುಮಾರ್ KN. ನಾನು ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿಸ್ಟು, HCG ಹಾಸ್ಪಿಟಲ್ಲು ಬೆಂಗಳೂರು. ಮತ್ತು ನಮ್ಮ ಹಾಸ್ಪಿಟ್ಲೂ ಇದೆ, ಶ್ರೀನಿವಾಸ ಕ್ಯಾನ್ಸರ್ ಆಸ್ಪತ್ರೆ ನಾಗರಬಾವಿ. BPL ಕಾರ್ಡ್ನಳ್ಳಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಸಾಕಷ್ಟು ನಾವು ವೈದ್ಯ ವೃತ್ತಿಯಲ್ಲಿ ನಾನು ಕೂಡ ಸೇವೆ ಸಲ್ಲಿಸ್ತೇನೆ. ಮತ್ತು ವೈಸ್ ಪ್ರಿನ್ಸಿಪಲ್ ಈ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನು BC ರಾಯ್ ಅವಾರ್ಡ್ ಕೊಡ್ತಾ ಇರೋದು ನಮಗೆಲ್ಲ ತುಂಬ ಸಂತೋಷ ಆಗ್ತಿ. ನಮಗೆ ಈ ಕ್ಷೇತ್ರದಲ್ಲಿ ಬೆಳೀಲಿಕ್ಕೆ, ಜನಗಳ ಸೇವೆ ಮಾಡಲಿಕ್ಕೆ ಇದೊಂದು ಉತ್ತೇಜನಕಾರಿ. ಮತ್ತು ಎಲ್ಲ ಜನಗಳ ಸೇವೆ ಮಾಡೋದಕ್ಕೂ ನಮಗೂ ಒಂದು ಆಸಕ್ತಿ ಬರುತ್ತೆ. ಇದೆಲ್ಲ ನನ್ನ ತಂದೆ ತಾಯಿಗಳಿಗೆ, ನನ್ನ ಮನೆಯವರಿಗೆ, ನಮ್ಮ ಗುರು ಶ್ರೀ ವೆಂಕಟರಾಜ ಅವರಿಗೆ, ಅವ್ರ ಪಾದಕ್ಕೆ ನಮ್ಮದು. ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತೀವಿ? 25 ವರ್ಷದಿಂದ ಸೇವೆ. ಸರ್, BC ರಾಯ್ ಅವರು ಕಲ್ಕಟ್ಟಾದಲ್ಲಿ ತುಂಬ ಹೆಸರುವಾಸಿ ಮಾಡಿದ್ರು. ಅವ್ರ ಬಗ್ಗೆ ಒಂದು ಹೇಳ್ತಾರೆ. BC ರಾಯ್ ಅವರು ಅವರ ಕೊನೆ ಉಸಿರಿರೋವರೆಗೂ ಪೇಷಂಟ್ ನೋಡಿದ್ರು. ದಿನ 2-3 ಪೇಷಂಟ್ ನೋಡ್ತಿದ್ರು. ಕೊನೆವರೆಗೂ ಅವರು ಮುಖ್ಯಮಂತ್ರಿಯಾಗಿ ಇದನ್ನು ಮುಂದೆ ಬರುವ ವೈದ್ಯರಿಗೆ ನೀವು ಸಲಹೆಗಳು ಅಂದರೆ ಇವಾಗ ಯುವ ಪೀಳಿಗೆಗೆ ನಾವು ಏನು ಹೇಳಬೇಕು ಅಂತಂದರೆ, ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಜನಸೇವೆ ಮಾಡಬೇಕು, ದುಡ್ಡುಗೋಸ್ಕರ ದುಡಿಬಾರ್ದು, ಜನಗಳನ್ನ ಉಳಿಸೋಕ್ಕೋಸ್ಕರ ದುಡಿಬೇಕು. ಇದೇ ನಮ್ಮ ಹೆಸರು ಸರ್? ಡಾಕ್ಟರ್ ಸೋಮಶೇಖರ್. ನಾನು ಆರ್ಥೋಪೆಡಿಕ್ಸ್ ಪ್ರಾಧ್ಯಾಪಕನಾಗಿ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಬೆಂಗಳೂರು ಶಾಖೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಅಧ್ಯಕ್ಷನಾಗಿ ಈ ವರ್ಷ ನಾನು ನಿಯೋಜಿತನಾಗಿದ್ದೀನಿ. ಇವತ್ತು ರಾಷ್ಟ್ರೀಯ ವೈದ್ಯರ ದಿನಾಚರಣೆ. ಇದರ ವಿಶೇಷತೆ ಏನಂದರೆ, ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿ. ಅದಕ್ಕಿಂತ ಹೆಚ್ಚಾಗಿ ಅವರು ಈ ಒಂದು ರಿನೌಂಡ್ ಡಾಕ್ಟರ್, ವೈದ್ಯರು ಮತ್ತು ಸರ್ಜನ್ ಆ್ಯಂಡ್ ಫಿಸಿಷಿಯನ್ ಎರಡೂ ಆಗಿದ್ದರು. ಅವರು FRCS ಆಮೇಲೆ MRCP 2 ಡಿಗ್ರಿಗಳನ್ನ ಒಟ್ಟಿಗೆ ಇಂಗ್ಲೆಂಡಲ್ಲಿ ಪಡೆದು ಭಾರತದಲ್ಲಿ ಸೇವೆ ಮಾಡಬೇಕು ಅಂತ ಬಂದು, ನಂತರ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿ ಗಾಂಧೀಜಿಯವರ ಒತ್ತಾಯದ ಮೇರೆಗೆ
ಪ್ರೇರಣೆ ಎಲ್ಲ ಒತ್ತಾಯ. ಅವರಿಗೆ ಡಾಕ್ಟರ್ ವೃತ್ತಿ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ. ಬಟ್ ಗಾಂಧೀಜಿಯವರು ಒತ್ತಾಯ ಮಾಡಿದ್ದಕ್ಕೆ ರಾಜಕೀಯದಲ್ಲಿ ಧುಮುಕಿ ದಕ್ಷಿಣ ಬಂಗಾಳದ ದ್ವಿತೀಯ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ದಿನದ ವಿಶೇಷತೆ ಏನೆಂದರೆ ಅವರ ಹುಟ್ಟು ದಿನ ಮತ್ತು ಅವರ ಮರಣ ದಿನ ಎರಡೂ ಒಂದೇ. ಅವರು ಮುಖ್ಯಮಂತ್ರಿಗಳು ಆಗಿದ್ದಾಗಲೂ ಕೂಡ ಪ್ರತಿದಿನ ಸಾಮಾನ್ಯ ರೋಗಿಗಳನ್ನು ಅವರು ಕ್ಲಿನಿಕ್ನಲ್ಲಿ 2 ಅವರ್ ಮೀಟ್ ಮಾಡ್ತಾಯಿದ್ರು, ತಪಾಸಣೆ ಕೊಡ್ತಾಯಿದ್ರು. ಅವರ ಮರಣ ಹೊಂದಿದ ದಿನವೂ ಅವರು ಬೆಳಿಗ್ಗೆ ಕ್ಲಿನಿಕ್ಕಲ್ಲಿ ರೋಗಿಗಳನ್ನು ಚಿಕಿತ್ಸೆ ನೀಡಿ ನಂತರ ತಮ್ಮ ಕೊಠಡಿಗೆ ತೆರಳಿದ ಮೇಲೆ ಅವರ ಅಂತ್ಯವಾಗುತ್ತೆ. ಅವರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಲು ಬಂದ ಹಲವಾರು ಅಭಿಮಾನಿಗಳು ಅವತ್ತು ಅವರ ಶೋಕಸಾಗರದಲ್ಲಿ ಮುಳುಗಿರ್ತಾರೆ. ಇಂಥ ಒಬ್ಬ ಮಹಾನ್ ಚೈತನ್ಯದ ಬಗ್ಗೆ ನಾವು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ 1991ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಭಾರತ ರತ್ನ ಅವಾರ್ಡ್ ಕೊಟ್ಟಾಗ ಅವರ ಹುಟ್ಟುಹಬ್ಬವನ್ನು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯಾಗಿ ನೆರವೇರಿಸಬೇಕು ಅಂತ ಕೇಳಿಕೊಂಡು ಆವಾಗಿಂದ ನಾವು ನಡ್ಕೊಂಡ್ಬಂದಿದ್ದೀವಿ. ಈ ವರ್ಷ ದ ಥೀಮ್ ಆಫ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಡಾಕ್ಟರ್ಸ್ ಡೇ ಏನು ಅಂದರೆ ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್ಸ್. ವೈದ್ಯರು ಕೂಡ ಮನುಷ್ಯರು, ದೇವರು ಅಂತ ಕರೆಸ್ಕೊಂಡ್ರು ವೈದ್ಯರು ಕೂಡ ಮನುಷ್ಯರು. ಅವ್ರಿಗಿರ್ತಕ್ಕಂಥ ಕೆಲಸದ ಒತ್ತಡ ಮತ್ತು ಅವ್ರಿಗೂ ಆಗ್ತಕ್ಕಂಥ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸುವುದು ಅಷ್ಟೇ ಮುಖ್ಯ. ರೋಗಿಗಳ ತಪಾಸಣೆ ಎಷ್ಟು ಮುಖ್ಯವೋ ಅವರ ವೈದ್ಯರು ತಮ್ಮ ಬಗ್ಗೆ ಕೂಡ ಕಾಳಜಿ ವಹಿಸುವುದು ಅಷ್ಟೇ ಮುಖ್ಯ ಅಂತ ಒಂದು ಥೀಮ್ ಇಟ್ಟುಕೊಂಡು ರಾಷ್ಟ್ರಾದ್ಯಂತ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಬೆಂಗಳೂರು ಶಾಖೆಯ ವತಿಯಿಂದ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ 16 ಜನ ಹಿರಿಯ ವೈದ್ಯರು, ಅದರಲ್ಲಿ ಹಲವಾರು ಜನ ಅವರ 2-3 ತಲೆಮಾರುಗಳಿಂದ ಶಿಕ್ಷಕರಾಗಿ ಅವರು ಸ್ಫೂರ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂತ 16 ಜನನ ಗುರುತಿಸಿ ಬೆಂಗಳೂರು ಶಾಖೆಯಿಂದ ಪ್ರಪ್ರಥಮ ಬಾರಿಗೆ, ಪ್ರತಿ ವರ್ಷ 10 ಜನಕ್ಕೆ ನಾವು ಇದು ಮಾಡ್ತಾಯಿದ್ವಿ, ಪ್ರಪ್ರಥಮ ಬಾರಿಗೆ 16 ಜನಕ್ಕೆ ವೈದ್ಯ ರತ್ನ ಅಂತ ಅವಾರ್ಡನ್ನ ಇವತ್ತು ನಾವು ಕೊಟ್ಟಿದ್ದೀವಿ. ವೈದ್ಯರತ್ನ ಅಂತ ಇದು ಎಷ್ಟು ವರ್ಷದಿಂದ ಕಾರ್ಯಕ್ರಮ ಮಾಡ್ಕೊಂಡು ಈ ಕಾರ್ಯಕ್ರಮ 1991ರಲ್ಲಿ ನಡೀತಾ ಇದೆ. ಎಲ್ಲ IMA ಎಲ್ಲ ಶಾಖೆಗಳು, ನಮ್ಮ ಕರ್ನಾಟಕ ಸ್ಟೇಟ್ ಶಾಖೆ ಜುಲೈ 1ನೇ ತಾರೀಕು ಕಾರ್ಯಕ್ರಮ ನಡೆಸಿ ಅವತ್ತು ಇಡೀ ರಾಜ್ಯದಲ್ಲಿ 17 ಜನರನ್ನು ಗುರುತಿಸಿ ಈ ಒಂದು ಅವಾರ್ಡನ್ನು ಕೊಟ್ಟಿದ್ದರು. ಬ್ಯಾಂಗ್ಳೂರು ಬ್ರಾಂಚಿಂದ ಇವತ್ತು 4ನೇ ತಾರೀಕು, ಯಾಕೆಂದರೆ ಒಂದೇ ದಿನ 2 ಪ್ರೋಗ್ರಾಮ್ ಓವರ್ಲ್ಯಾಪ್ ಆಗೋದು ಬೇಡ ಅಂದ್ಬಿಟ್ಟು ಇವತ್ತು ನಾವು 16 ಜನನ ಗುರುತಿಸಿ 1991ರಿಂದ ಇದು ನಡ್ಕೊಬರ್ತಾ ಇದ್ದೀವಿ. ಓಕೆ ಸರ್. ತಮ್ಮ ಹೆಸರು ಸರ್? ಸರ್ ಡಾಕ್ಟರ್ ಭರತ್ ರಾಜು ಅಂತ. ಬೇಸಿಕ್ಲಿ ನಾನು ಆರ್ಥೋಪೆಡಿಕ್ಸ್ ಸರ್ಜನ್ನು. ನಾನು ಕೆಂಪೇಗೌಡ ವಿದ್ಯಾಸಂಸ್ಥೆಯಲ್ಲಿ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ಬೆಂಗಳೂರು ಶಾಖೆಯ IM ಡಾಕ್ಟರ್ ಶ್ರೀಕಾಂತ್ KN ಅಂತ. ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಸಾಫ್ಟ್ ಸ್ಪೆಷಾಲಿಟಿ ಆರ್ಥೋಪೆಡಿಕ್ಸ್ ಸೆಂಟರ್ ಅಂತ. ಇದು ರವಿಪುರಂ ಬೆಂಗಳೂರು 13 ಸ್ವಾಮಿ ಗುಡಿ ಪಕ್ಕದಲ್ಲಿದೆ, 3 ಬಿಲ್ಡಿಂಗ್ಸ್ ಇದೆ. ಸೊ ನಾನು ಒಬ್ಬ ಆರ್ಥೋಪೆಡಿಕ್ ಸರ್ಜನ್ ಆಗಿದ್ದೀನಿ, ಜಾಯಿಂಟ್ ರಿಪ್ಲೇಸ್ಮೆಂಟ್, ರೊಬಾಟಿಕ್ ಆ್ಯಂಡ್ ರೀಕನ್ಸ್ಟ್ರಕ್ಟಿವ್ ಸರ್ಜನ್. ಸೊ ನಾನು ಸುಮಾರು ಇಂಗ್ಲೆಂಡಲ್ಲಿ ಭಾಳ ದಶಕಗಳಷ್ಟು ಟ್ರೈನಿಂಗ್ ತೊಗೊಂಡಿರ್ತೀನಿ. ಸೊ ಅಡ್ವಾನ್ಸ್ಡ್ ಸರ್ಜರಿ ಮತ್ತು ರೊಬಾಟಿಕ್ಸಲ್ಲಿ. ಸೊ ಅಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿ ಅಲ್ಲಿಂದ ನಾನು ಜರ್ಮನಿಗೆ ಹೋಗಿ ಅಲ್ಲಿ ಒಂದು ಇನ್ಫೆಕ್ಟೆಡ್ ರಿಲೇಷನ್ ತುಂಬ ಕಾಂಪ್ಲಿಕೇಟೆಡ್ ವರ್ಕ್ ಅದನ್ನು ನಿಪುಣತೆ ಹೊಂದಿ ಅದಾದಮೇಲೆ ಮತ್ತೆ ಬ್ರಿಸ್ಟಿಗೆ ಬಂದು ಅಲ್ಲಿ ರಿವ್ಯೂ ಸರ್ಜರಿ ಅಂದರೆ ಚೆನ್ನಾಗಾಗಿಲ್ಲ ಅಂದರೆ ಸರ್ಜರಿ ಅದು ಲಿಂಕ್ ಮಾಡೋದು ಅಂತ ಮುಗಿಸ್ಕೊಂಡು ಆಮೇಲೆ ನಮ್ಮ ದೇಶ ಜನಗಳಿಗೆ ಸೇವೆ ಮಾಡೋಣ ಅಂತ 2013-14ಗೆ ನಾನು ಇಲ್ಲಿ ನಾನು ಬೆಂಗಳೂರಿಗೆ ಬಂದೆ. ಸೊ ಇಲ್ಲಿ ರವಿಪುರಂ ಎಕ್ಸ್ಟೆನ್ಷನ್ ಬೆಂಗಳೂರಿನಲ್ಲಿ ಬ್ಯಾಂಗ್ಳೂರಲ್ಲಿ ನಂದು ಕ್ಲಿನಿಕ್ ಇದೆ. ಅಲ್ಲಿ ನಾನು ನನ್ನ ಕಾರ್ಯಾಚರಣೆಗಳು ನಡೆಸ್ತೀನಿ. ಸೊ ಇವತ್ತಿನ ದಿನ ಏನಂದರೆ ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. IMA ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬ್ಯಾಂಗ್ಳೂರು. ಸೊ ತುಂಬ ಆ್ಯಕ್ಟಿವ್ ಗ್ರೂಪ್ ಬ್ಯಾಂಗ್ಳೂರು ಗ್ರೂಪು. ಸೊ ನಾವೆಲ್ಲ ಒಂದು ಜೊತೆಗೂಡಿ ನಾಟ್ ಓನ್ಲಿ ಒಂದು ಡಾಕ್ಟರ್ಸ್ ಡೇ, ನಮ್ಮ BC ರಾಯ್ ಏನಿದ್ದಾರೆ, ಸೊ ಅವರು ಜ್ಞಾಪಕಾರ್ಥವಾಗಿ ಇದನ್ನು ಮಾಡಿರೋದು. ಈಸ್ ಒನ್ ಆಫ್ ದ ರೇರೆಸ್ಟ್ ಆಫ್ ರೇರ್ ಪರ್ಸನ್. ಈಸ್ ಆಲ್ಸೋ ಟ್ರೈನ್ಡ್ ಇನ್ ಇಂಗ್ಲೆಂಡ್. ಅಲ್ಲಿ ಫಸ್ಟ್ ಇಯರ್ಸ್ ಆಗಿನ ಕಾಲದಲ್ಲಿ ಮಾಡಿ ಅವರು ವಾಪಸ್ಸು ನಮ್ಮ ಭಾರತ ದೇಶಕ್ಕೆ ನಂತರ ಬಂದು ಅಲ್ಲಿ ಬೆಂಗಾಲ್ನಲ್ಲಿ ಸರ್ವ್ ಮಾಡಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಸೊ ಭಾಳಷ್ಟು ಕೆಲಸಗಳು ಮಾಡಿದ್ದಾರೆ. ಅವ್ರಿಗೆ ಹೇಳ್ತಾ ಕೂತ್ಕೊಂಡ್ರೆ 1 ದಿನ 2 ದಿನ ಸಾಲದು. ಸೊ ಅವರು ಜ್ಞಾಪಕಾರ್ಥವಾಗಿ ನಾವು ಇದನ್ನು ಮಾಡ್ತೀವಿ. ಸೊ ಈ ದಿನವನ್ನು ನಾವು ಬೇರೆ ಯಾರು ಡಾಕ್ಟರ್ಸು ಚೆನ್ನಾಗಿ ಸೇವೆ ಕೊಟ್ಟಿಯಾರೋ ನಮ್ಮ ಕರ್ನಾಟಕ ದೇಶಕ್ಕೆ, ನಮ್ಮ ಬೆಂಗಳೂರಿಗೆ, ಅವ್ರಿಗೆಲ್ಲ ಸನ್ಮಾನ ಮಾಡ್ತೀವಿ. ಈ ಸತಿ ಸ್ವಲ್ಪ ಫ್ಲೇವರ್ ಏನಂದರೆ ಸ್ವಲ್ಪ ಆರ್ಥೋಪೆಡಿಕ್ ಫ್ಲೇವರ್ ಅಂದರೆ ಮೂಳೆ ತಜ್ಞರಿಗೆ ಜಾಸ್ತಿ ನಮಗೆ ಪ್ರಾಶಸ್ತ್ಯ ಕೊಟ್ಟಿದೆ.
ನಮ್ಮ ಆಪ್ತ ಮಿತ್ರರಾದ ಡಾಕ್ಟರ್ ಭರತ್ ರಾಜು ಅವರು ಮೂಡಿದ್ದಾರೆ ಕಿಮ್ಸ್ ಹಾಸ್ಪಿಟಲ್ನಲ್ಲಿ. ಸೊ ಅದರಿಂದ ಅವ್ರಿಗೆಲ್ಲ ಯಾರು ಚೆನ್ನಾಗಿ ಸೇವೆ ಸಲ್ಲಿಸಿದ್ದಾರೆ ಓವರ್ ಸೆವೆರಲ್ ಡೆಕೇಡ್ಸ್ ರಿಯಲಿ ಎಕ್ಸಾಂಪಲರಿ ಪೀಪಲ್, ಅವರಿಗೆಲ್ಲ ಸನ್ಮಾನ ಮಾಡಿ ಇದು ಮಾಡಿದ್ರು. ಆರ್ಥೋಪೆಡಿಕ್ಸ್ ತುಂಬ ಹೈಲಿ ಎವಾಲ್ಡ್ ಫೀಲ್ಡ್. ನಿನ್ನೆ ಇದ್ದಿದ್ದು ಇವತ್ತಿರಲ್ಲ. ಇವಾಗೆಲ್ಲ ನಿಮ್ಗೆ ಗೊತ್ತಿರೋಂಗೆ ದಿಸ್ ಇಸ್ ಎರಾ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಏನಂತಂದರೆ ನಿನ್ನೆ ಏನು ನಿಜ ಇರುತ್ತೋ ಇವತ್ತು ನಿಜ ಇರಲ್ಲ, ಇವತ್ತು ಹೊಸದು ಬಂದಿದೆ. ಸೊ ಅದರಿಂದ ನಾವು ಆ್ಯಸ್ ಡಾಕ್ಟರ್ಸ್ ವಿ ಹ್ಯಾವ್ ಟು ಕೀಪ್ ಆನ್ ಡೆವಲಪಿಂಗ್ ಆ್ಯಂಡ್ ಎವಾಲ್ವಿಂಗ್. ಅಲ್ಲಿನ ಈಗ ಬೆಳೆಯೋರ ಏನು ಪೇಷಂಟ್ಸು ಅವರು ನಮ್ಮ ದೇಶಕ್ಕೆ ನಮ್ಮಿಂದ ಬರ್ತಾಯಿದೆ, ಯಾಕಂದ್ರೆ ಆಲ್ರೆಡಿ ಟ್ರೈನ್ ಆಗಿದ್ದಾರೆ ಡಾಕ್ಟರ್ ಶ್ರೀಕಾಂತ್ ಅಂತ. ಅವರು ನಮ್ಮ ದೇಶಕ್ಕೆ ಬಂದು ಬೆಂಗಳೂರಿನ ಸರ್ಜರಿ ಮಾಡಿಸ್ಕೊಳ್ತಾರೆ. ಅದು ಎರಡನೇದು ಒಂದು ಡಾಕ್ಟರ್ ಪ್ರೋನ್ ಅಕಾಡೆಮಿ ಇದೆ, ಅಲ್ಲಿಗೆ ನಾನು ಬೆಂಗಳೂರಿಗೆ ಐ ಆಮ್ ಆಲ್ಸೋ ದ ಲೀಡರ್ಶಿಪ್ ಹೆಡ್ ಆಲ್ಸೋ. ನಾವೇನಂದರೆ ನೆಕ್ಸ್ಟ್ ಜನರೇಷನ್ ಆಫ್ ಡಾಕ್ಟರ್ಸ್ನ ತಯಾರಿ ಮಾಡ್ತಾ ಇದ್ವಿ. ಡಾಕ್ಟರ್ ಪ್ರೋನ್ಸ್ ಅಂದರೆ ಡಾಕ್ಟರ್ ಪ್ಲಸ್ ಎಂಟರ್ಪ್ರನರ್. ಇದರಲ್ಲಿ ಏನಂದರೆ ನಾವು ಎಲ್ಲ ಟೀಚಿಂಗ್ ಕೊಡ್ತೀವಿ ಅವರಿಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೀಚಿಂಗು ಡಾಕ್ಟರ್ಸ್ಗೆ, ಹಾಗೂ ನಾವು ರೋಬೋಟಿಕ್ಸ್ ಟೀಚಿಂಗು ಆರ್ಥೋಪೆಡಿಕ್ಸ್ ಇದ್ದರೆ, ಹಾಗೂ ಲೀಡರ್ಶಿಪ್ ಟೀಚಿಂಗು, ಮೆಡಿಕಲ್ ಲೀಗಲ್ ಟೀಚಿಂಗು, ಹಾಗೂ ಈವನ್ ಸೋಷಿಯಲ್ ಮೀಡಿಯಾ ಟೀಚಿಂಗ್. ಯಾಕಂದರೆ ಈಗ ಡಾಕ್ಟರ್ ಬರೀ ಸರ್ಜರಿ ಮಾಡ್ತೀನಿ ಅಥವಾ ಒಂದು ಪೇಷಂಟ್ ನೋಡ್ತೀನಿ ಅಂದರೆ ಸಾಲಲ್ಲ. ಈಗ ಒಂಥರ ಮಲ್ಟಿಪ್ರಾಮ್ಡ್ ಎಲ್ಲ ಥರ ಕಲೆಗಳು ಡಾಕ್ಟರ್ಗಳು ಇರಬೇಕು. ಸೊ ದೇ ಸೇ ಬಿಸ್ನೆಸ್ ಲೀಡರ್ ಶುಡ್ ನೋ ಎವ್ರಿಥಿಂಗ್ ಬಟ್ ಶುಡ್ ಡೂ ನಥಿಂಗ್ ಅಂತ ಹೇಳ್ತಾರೆ. ಆ ಥರ ಒಂದು ಡಾಕ್ಟರ್ ಯು ಕಾಂಟ್ ಬಿ ಎ ಒನ್ ಟ್ರಿಕ್ ಪೋನಿ. Now we have to be a multi-trick pony. That means we should be able to do. We are taking that. I am very grateful to be and very proud to be a member of Indian Medical Association. And I think our unity is exemplary, and we are doing a fantastic job as far as doctors are concerned. And this is a day to cherish and enjoy and celebrate Doctors' Day. And if you go through the history of Dr. B.C. Roy, it's exemplary. You would not find another human being like him. So we are very proud to celebrate his birthday today and his achievements. ಈಗ ಈ ಕಾರ್ಯಕ್ರಮಕ್ಕೆ ಎಲ್ಲೆಲ್ಲಿಂದ ಬಂದಿದೆ? ಥ್ರೂಔಟ್ ಇಂಡಿಯಾ. ಬೆಂಗಳೂರಿಂದ ಬಂದಿದ್ದಾರೆ ಮತ್ತು ಕರ್ನಾಟಕದಿಂದ ಕೆಲವರು ಬಂದಿದ್ದಾರೆ. ಸೊ ಯಾರು ಕರ್ನಾಟಕ ಈಗ ಪರ್ಟಿಕ್ಯುಲರ್ ಆರ್ಥೋಪೆಡಿಕ್ಸಲ್ಲಿ ಭಾಳ ಸೇವೆ ಸಲ್ಲಿಸಿದ್ದಾರೆ ಅವ್ರನ್ನೆಲ್ಲ ಸನ್ಮಾನ ಮಾಡಿದ್ವಿ ಸ್ಟೇಜ್ನಲ್ಲಿ. ಸೊ ಇಸ್ ಅ ಬ್ಯಾಂಕ್ ಕರ್ನಾಟಕ ಗೌರ್ಮೆಂಟ್ಗೆ ಏನಾದರೂ ಗೌರ್ಮೆಂಟ್ಗೆ ಮದುವೆ ಸಲ್ಲಿಸಿಲ್ಲ ಸರ್? ಗೌರ್ಮೆಂಟ್ಗೆ ಏನಂತಂದರೆ ಗೌರ್ಮೆಂಟ್ ಆಲ್ರೆಡಿ ಮಾಡ್ತಾ ಇದೆ. ಸೊ ನಮ್ಮ ಹೆಲ್ತ್ ಮಿನಿಸ್ಟರ್ ಆಗಿರೋ ಯುಟಿಕ್ ಆಗಿರೋ ತುಂಬ ಕ್ಲೋಸ್ ಪರಿಚಯ ನಮಗೆ. ಸೊ ಅದರಿಂದ ಹಿ ಈಸ್ ಆಲ್ವೇಸ್ ಡನ್ ಗುಡ್ ಜಾಬ್ ಆಸ್ ಎ ಹೆಲ್ತ್ ಮಿನಿಸ್ಟರ್ ಈವನ್ ಇನ್ ದ ಪಾಸ್ಟ್. ಏನಂದರೆ ವಿ ಹ್ಯಾವ್ ಟು ಟೇಕ್ ಅವರ್ ಸ್ಟೇಟ್ ಟು ದ ನೆಕ್ಸ್ಟ್ ಲೆವೆಲ್. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ವಿ ಹ್ಯಾವ್ ಟು ವರ್ಕ್ ಆ್ಯಂಡ್ ಟೀಚ್ ದಟ್ ಟು ಆಲ್ ಆಫ್ ಅಸ್, ಡಾಕ್ಟರ್ಸ್ and others also, and use this technology to go to the next level. So that ಈಗ ಏನು 2047 ಇದಾಗುತ್ತೆ ಡೆವಲಪ್ಡ್ ಇಂಡಿಯಾ ಅಂತ ಹೇಳ್ತಾರೆ, ಅದು 2047 ಆದರೆ ಈಗ ನೆಕ್ಸ್ಟ್ ಇಯರೇ ಆಗಬೇಕು. ಸರ್ ವಿದೌಟ್ ಆಪ್ರೇಷನ್ ಲೇಟೆಸ್ಟ್ ಫಿಸಿಯೋಥೆರಪಿಯಲ್ಲಿ ಮಾಡಿಸ್ತಾ ಇದ್ದಾರೆ, ಅದಕ್ಕೇನು ಸರ್ ಬೆನಿಫಿಟ್ಟು? ವಿತೌಟ್ ಆಪ್ರೇಷನ್ ಲಾಟ್ ಆಫ್ ಮೆಥಡ್ಸ್ ಇದೆ. ನಾನು ಕರ್ನಾಟಕಲ್ಲಿ ಲಾಸ್ಟ್ ಫ್ಯೂ ಇಯರ್ಸ್ ಹಿಂದೆ ಜಾಯಿಂಟ್ ವಿಡೋ ಅಂತ ಒಂದು ಟೆಕ್ನಾಲಜಿ ಕ್ರಿಯೇಟ್ ಮಾಡಿದೆ. ಅದು ಆಸ್ಟ್ರೇಲಿಯಾದಿಂದ ಬಂದಿರುವಂಥ ಟೆಕ್ನಾಲಜಿ. ಅದು ನಾವೇನು ಮಾಡ್ತೀವಿ, ಪೇಷಂಟ್ಸಲ್ಲಿ ಇರೋ ಕೊಬ್ಬಿನಾಂಶನ ತೊಗೊಂಡು ನಾವು ಅದನ್ನು ತಯಾರಿಸಿ ಇಂಟರ್ನ್ಯಾಷನಲ್ ಪೇಟೆಂಟ್ ತಯಾರಿಸಿ ಅದನ್ನು ಮಂಡಿಯೊಳಗಾಗಲಿ ಯಾವುದೇ ಜಾಯಿಂಟ್ ಒಳಗಾಗಲಿ ಇಂಜೆಕ್ಟ್ ಮಾಡ್ತೀವಿ. ಅದರಿಂದ ರೀಜನರೇಟಿವ್ ಮೆಡಿಸಿನ್ ಅಂದರೆ ನಿಮಗೆ ಸರ್ಜರಿ ಇಲ್ಲದೆ ಏನು ಆರ್ಥರೈಟಿಸ್ ಇರುತ್ತೋ ಅದು ಬೆಟರ್ ಆಗುತ್ತೆ ಫಸ್ಟು, ಆಮೇಲೆ ಕ್ಯೂರ್ ಆಗಿರೋ ಸಂದರ್ಭಗಳಿದೆ. ಸೊ ಅದರಿಂದ there are a lot of methods now, in 2026, where you don't need to do always surgery. ಮಂಡಿ ನೋವು ತಕ್ಷಣ ಸರ್ಜರಿ ಅಲ್ಲ ಇವಾಗ. ಸೊ ನಾವು ಭಾಳ ಇಂಜೆಕ್ಷನ್ ಮೂಲಕನೂ ಅದನ್ನು ಗುಣಪಡಿಸ್ಬೋದು. ಸೊ 9686752732. ಸೊ ಆ ನಂಬರಲ್ಲಿ ಬಂದರೆ ಅವೇನು ಜಾಯಿಂಟ್ ವಿಡೋ ಅಂತ ಕರಿತೀವೋ ಅದು ಹೊಸ ತಂತ್ರಜ್ಞಾನ ನಾವು ಕರ್ನಾಟಕದ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ವಿ SSOC. ಸೊ ಅದನ್ನು ಪ್ರಯೋಜನ ಪ್ರೈಸ್ ಇನ್ಶೂರೆನ್ಸ್ ಏನಾಗಿದೆ DCGI ಮತ್ತು ಭಾರತ ಏನು FD ಅಪ್ರೂವಲ್ ಇದೆ ಇರೋದ್ರಿಂದ ಆಲ್ಮೋಸ್ಟ್ ಕ್ಯಾಶ್ಲೆಸ್ ಆಗುತ್ತೆ. ಸೊ ಏನು ಅವ್ರಿಗೇನು ಕೋಪೇ 0 ಇದ್ದರೆ ಅವ್ರಿಗೆ ಜೋಬಿಂದ ₹1 ಖರ್ಚು. ಓಕೆ.